ಸಚಿವ ಸ್ಥಾನಕ್ಕೋಸ್ಕರ ಹಿರಿಯ ಶಾಸಕರು ಎಲ್ಲ ದೆಹಲಿ ಪ್ರವಾಸವನ್ನು ಮಾಡ್ತಿರ್ತಾರೆ. ಇದೊಂದು ನಿರ್ಲಿಪ್ತ ಸರ್ಕಾರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಈ ಸರ್ಕಾರಕ್ಕೆ ಸರ್ಕಾರದ ಭಾವನೆಗಳನ್ನ ರಾಜ್ಯದ ಜನರಿಗೆ ಪರಿಚಯ ಮಾಡಿಸ್ಕೊಡತಕ್ಕಂಥದ್ರಲ್ಲಿ ಇವರು ಅಟ್ಟರ್ಲಿ ಫೇಲ್ಯೂರ್ ಆಗಿದ್ದಾರೆ. ಜನರ ಭಾವನೆಗಳನ್ನ ಬೇರೆ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ ಇಂಥ ನಾಟಕದ ವ್ಯವಸ್ಥೆಯನ್ನ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿಯಾಗಿದೆ, ಕೊಡೋ ಸಂಬಳಗಳಿಗೆ ಇನ್ನೂ ಕೂಡ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ. ಅವ್ರದೇ ಆದಂತಹ ಸರ್ಕಾರ ಇದೆ. ಬೇಸಿಗೆ ಬಿಸಿಲು ಬಂದು ಜನ ತಲ್ಲಣ ಕೊಡ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನ ಕೇಳಿಸ್ತಕ್ಕಂಥ ಶಾಸಕರೇ 35 ಜನ ಮತ್ತೆ ಹೋಗಿ ನಮಗೆ ಮಂತ್ರಿ ಮಾಡಿ ಅಂತ ಕೇಳ್ತಕ್ಕಂಥ ಒತ್ತಡ ತರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಬೊಂಬೆ. ಸಚಿವ ಸ್ಥಾನಕ್ಕೋಸ್ಕರ ಹಿರಿಯ ಶಾಸಕರು ಎಲ್ಲ ದೆಹಲಿ ಪ್ರವಾಸವನ್ನು ಮಾಡ್ತಿರ್ತಾರೆ. ಇದೊಂದು ನಿರ್ಲಿಪ್ತ ಸರ್ಕಾರ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಈ ಸರ್ಕಾರಕ್ಕೆ ಸರ್ಕಾರದ ಭಾವನೆಗಳನ್ನ ರಾಜ್ಯದ ಜನರಿಗೆ ಪರಿಚಯ ಮಾಡಿಸ್ಕೊಡತಕ್ಕಂಥದ್ರಲ್ಲಿ ಇವರು ಅಟ್ಟರ್ಲಿ ಫೇಲ್ಯೂರ್ ಆಗಿದ್ದಾರೆ. ಜನರ ಭಾವನೆಗಳನ್ನ ಬೇರೆ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ ಇಂಥ ನಾಟಕದ ವ್ಯವಸ್ಥೆಯನ್ನ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಮಾಡ್ತಾ ಇದ್ದಾರೆ. ಖಜಾನೆ ಖಾಲಿಯಾಗಿದೆ, ಕೊಡೋ ಸಂಬಳಗಳಿಗೆ ಇನ್ನೂ ಕೂಡ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ. ಅವ್ರದೇ ಆದಂತಹ ಸರ್ಕಾರ ಇದೆ. ಬೇಸಿಗೆ ಬಿಸಿಲು ಬಂದು ಜನ ತಲ್ಲಣ ಕೊಡ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನ ಕೇಳಿಸ್ತಕ್ಕಂಥ ಶಾಸಕರೇ 35 ಜನ ಮತ್ತೆ ಹೋಗಿ ನಮಗೆ ಮಂತ್ರಿ ಮಾಡಿ ಅಂತ ಕೇಳ್ತಕ್ಕಂಥ ಒತ್ತಡ ತರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಬೊಂಬೆ ಆಟ. ಈ ಬೊಂಬೆ ಆಟದಲ್ಲಿ ಇವರೇ ಆಡಿಸ್ತಾ ಇದ್ದಾರೆ, ಅವರೇ ಆಡ್ತಾವ್ರೋ ಗೊತ್ತಿಲ್ಲ. ಒಂದು ಸತ್ಯ, ದುರಂತ ಕಾಂಗ್ರೆಸ್ನವರು ಈ ಮಟ್ಟಿಗೆ ಬರ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದೆಲ್ಲ. ಅವ್ರು ಹೋಗ್ತಾರೋ ಬಿಡ್ತಾರೋ ಮತ್ತೊಂದು ಮಾಡ್ತಾರೋ. ಇದಕ್ಕೆ ಯಾತಕ್ಕೆ ಬರೀ ಹೋಗಿ ಪ್ರಚಾರ ಕೊಡ್ತೀರಿ? ನಿಮ್ಗೇನು ಗೌರವ? ಉದ್ದೇಶ ಏನು? ಜನ ಈ ತರ ಯಾರಿಗೂ 35 ಜನಕ್ಕೆ ಬೈಲಿ ನಾವು ಮಾಡ್ತಾ ಇರೋ ಕೆಲಸಗಳಿಗೂ ಸೂರ ಮರ್ತೋಗ್ತಾರೆ ಅನ್ನೋದ್ರಿಂದ ಜನರ ಈ ಅಸ್ಥಿರತೆಯ ನೋವನ್ನ ಬೇರ್ಪಡಿಸ್ತಕ್ಕಂಥ ಅದಕ್ಕೆ ಕಾಂಗ್ರೆಸ್ ಅವರು ಮಾಡ್ತಕ್ಕಂಥ ಒಂದು ಕುತಂತ್ರ, ಕೀಳುಮಟ್ಟ, ಒಂದು ಅಸಹ್ಯದ ಕಾರ್ಯಕ್ರಮ ಇದು ಒಳ್ಳೇದಲ್ಲ, ಶೋಭೆ ತರೋದು ಅಲ್ಲ. ಇದು ಮಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗ್ತದೆ. ಅದನ್ನ ಬಿಟ್ಟು ಪದೇ 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 ದೆಹಲಿ ಹೆಸರಿನಲ್ಲಿ ವಸೂಲಿನೂ ಜಾಸ್ತಿ, ಮತ್ತೊಂದು ಜಾಸ್ತಿ, ಟಿಕೆಟ್ ಕೊಡ್ಸೋರು ಯಾರು, ಹೋಗೋರು ಯಾರು, ಎಲ್ಲಿ ಇರ್ತೀರಿ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದ ದೊಂಬರಾಟವನ್ನು ಮಾಡಿ ಕರ್ನಾಟಕದ ಜನರನ್ನ ಎಲ್ಲ ಒಂದು ಕಡೆ ಕತ್ಲೆ ಕೋಣೆ ಕೊಡಿಸ್ತಕ್ಕಂಥ ಈ ಸಿದ್ದರಾಮಯ್ಯನವರ ನಾಯಕತ್ವ ಸರ್ಕಾರಕ್ಕೆ ಪ್ರಾಯಶಃ ಕಾಂಗ್ರೆಸ್ನವರು ಸರಿಯಾದ ಮಾರ್ಗವನ್ನು ಹುಡುಕದೆ ಹೋದ್ರೆ ಜನ ಮುಂದೊಂದು ದಿನ ನಿಮ್ಮ ಶಿಕ್ಷೆಯನ್ನು ಕೊಡ್ತಾರೆ, ಬುದ್ಧಿಯನ್ನು ಕಲಿಸ್ತಾರೆ.